ಇನ್ನು ಎಂಬಿ ಪಾಟೀಲ್ ಗೃಹ ಮಂತ್ರಿ ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ರನ್ನ ಪೊಲೀಸರು ಬಂಧಿಸಿದ್ದಾರೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹುಬ್ಳಿ ವಿಮಾನ ನಿಲ್ದಾಣದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ಈಗ ನೀಡಿದ್ದಾರೆ. ಗಣೇಶ್ ಕೈಗೆ ಕೊಳವನ್ನು ತೊಡಿಸಲಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗುಜರಾತ್ನ ಸೋಮನಾಥದಲ್ಲಿ ಶಾಸಕ ಗಣೇಶ್ರನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಗೃಹ ಮಂತ್ರಿ ಎಂಬಿ ಪಾಟೀಲ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಳಿ ಏರ್ಪೋರ್ಟ್ ಅಲ್ಲಿ ಮಾತನಾಡ್ತಾ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ನೀಡಿದ್ದಾರೆ. ವಿಚಾರಣೆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಪಾಸಿಬಿಲಿಟಿ ಇದೆ ಅನ್ನೋದನ್ನು ಕೂಡ ಅವರಲ್ಲಿ ಹೇಳಿದ್ದಾರೆ. ಕಂಪ್ಲಿ ಶಾಸಕ ಜೆಎನ್ ಗಣೇಶ್ರ ಬಂಧನಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಗೃಹ ಮಂತ್ರಿಗಳಾಗಿರುವಂತಹ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರನ್ನ ಗುಜರಾತ್ನಲ್ಲಿ ಸೋಮನಾಥ್ನಲ್ಲಿ ಅವ್ರನ್ನ ಬಂಧಿಸಿ ಈಗ HL ಏರ್ಪೋರ್ಟಿಗೆ ಅವ್ರು ಕರೆತಂದು ಈಗ ಬಿಡದಿ ಸ್ಟೇಷನ್ ಕರೆದೊಯ್ದು ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲ, ಈಗಾಗಲೇ ನಮ್ಗೆ ಗೊತ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್. ದತ್ತಾತ್ರೇಯ, ಗೃಹ ಮಂತ್ರಿಗಳು ರಿಯಾಕ್ಟ್ ಮಾಡಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅಮರ್ ಪ್ರಸಾದ್, ನಿಜಕ್ಕೂ ಏನಂತಿದ್ರೆ ಅವರು ಹುಬ್ಳಿ ಏರ್ಪೋರ್ಟ್ ನಲ್ಲಿ ಮಾತನಾಡಿದಂತ ಗೃಹ ಸಚಿವರು ಏನಂತಾರೆ, ಈಗಾಗಲೇ ನಾವು ಅವ್ರನ್ನ ನಿನ್ನೆಷ್ಟೇ ಅರೆಸ್ಟ್ ಮಾಡಿ ಈಗ ಬಿಡದಿ ಪೊಲೀಸ್ ಠಾಣೆಗೆ ಏನನ್ನ ಅವ್ರನ್ನ ಕರ್ಕೊಂಡ್ ಬರುವಂತ ಹಂತದಲ್ಲಿ ಇದೀಗ. ಈಗಾಗಲೇ ಏನಂತಂದ್ರೆ ಬಿಡದಿ ಠಾಣೆ ಪೊಲೀಸರು ಕೂಡ ಸ್ಥಳ ಮಹಾಜರು ಮತ್ತು ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ನಂತರ ಹಂತದಲ್ಲಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಆದ್ರೆ ಅದನ್ನ ಮಾಡೋದಕ್ಕಿಂತ ಮುಂಚೆ ಪೊಲೀಸರ ವಿಚಾರಣೆ ಏನಿದೆ ಆ ಪೊಲೀಸರ ವಿಚಾರಣೆಯನ್ನ ಪೂರ್ಣಗೊಳಿಸಿ ನಾವು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತ ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಮಾತನ್ನ ಹುಬ್ಳಿ ಏರ್ಪೋರ್ಟ್ ನಲ್ಲಿ ಗೃಹ ಸಚಿವರು ಹೇಳಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ದತ್ತಾತ್ರೇಯ. ಸಾಕಷ್ಟು ಮುಜುಗರ ಉಂಟಾಗಿತ್ತು ಎಂಬಿ ಪಾಟೀಲ್ಗೂ ಕೂಡ, ರಾಜ್ಯ ಸರ್ಕಾರಕ್ಕೂ ಕೂಡ ಬಹಳ ಮುಜುಗರ ಉಂಟಾಗಿತ್ತು. ಇವರು ಊರಿದ್ದೆಲ್ಲ ಮಾತಾಡ್ತಾರೆ. ಅವರು ಒಬ್ಬ ಶಾಸಕ ತಪ್ಪಿಸ್ಕೊಂಡಿರೋ ಶಾಸಕರನ್ನ ಹಿಡಿಯೋಕೆ ಕೈಲಾಗಿಲ್ಲ, ಹುಡ್ಕೊಂಬರಕ್ಕಾಗಿಲ್ಲ ಅನ್ನುವಂಥ ಟೀಕೆಯನ್ನು ಗೃಹ ಮಂತ್ರಿ ಎಂಬಿ ಪಾಟೀಲ್ ಆದಿಯಾಗಿ ಮುಖ್ಯಮಂತ್ರಿಗಳು ಕೂಡ ಫೇಸ್ ಮಾಡಬೇಕಾಯಿತು. ರವಿ ಪೂಜಾರಿಯನ್ನು ಇಂಟರ್ಪೋಲ್ ಮೂಲಕ ಹಿಡಿದು ಭಾರತಕ್ಕೆ ಬಂದರೆ, ಅರೆಸ್ಟ್ ಮಾಡಿದ್ರೆ ಅದರಲ್ಲಿ ನಾವು ಮಾಡಿದ್ದು ಅಂತ ಕುಮಾರಸ್ವಾಮಿ ಅವರು ಈ ಸರ್ಕಾರ ಹೇಳಿಕೊಳ್ಳುತ್ತೆ. ಆದರೆ ಇವರದ್ದೇ ಸರ್ಕಾರದ ಪಾಲುದಾರ ಪಕ್ಷವೊಂದರ ಶಾಸಕ ಮತ್ತೊಬ್ಬ ಶಾಸಕನ ಬುರುಡೆ ಹೊಡೆದಾಕಿ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ತಿಂಗಳಾಂಗಟ್ಲೆ ಆದರೂ ಸಿಗ್ತಾ ಇಲ್ಲ. ಹಲವಾರು ಟೀಮ್ಗಳನ್ನು ಮಾಡಿ, ಬೇರೆ ಬೇರೆ ಸ್ಪೆಷಲ್ ಟೀಮ್ಗಳನ್ನು ಮಾಡಿ ಇವ್ರನ್ನ ಹಿಡಿಯೋಕೆ ಅಂತ ಹೇಳಿ ಚೆನ್ನೈಗೆ, ಹೈದರಾಬಾದ್ಗೆ, ಬಾಂಬೆ, ಗೋವಾ ಅಂತ ಕಳಿಸಿದ್ರು ಕೂಡ ಏನೂ ಪ್ರಯೋಜನ ಆಗ್ತಾ ಇರಲಿಲ್ಲ. ಹಾಗಾದರೆ ಯಾವ ಸೀಮೆಯ ಒಂದು ಪೊಲೀಸಿಂಗ್ ಇದು, ಯಾವ ಸೀಮೆಯ ಗೃಹ ಮಂತ್ರಿ, ಯಾವ ಸೀಮೆಯ ಮುಖ್ಯಮಂತ್ರಿ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳೋಕೆ ಶುರುವಾಗಿತ್ತು. ಈಗ ಫೈನಲಿ ಮುಖವನ್ನು ಉಳಿಸಿಕೊಳ್ಳುವಂಥ ಒಂದು ಅವಕಾಶ ಸಿಕ್ಕಿದೆ. ಜೆಎನ್ ಗಣೇಶ್ರನ್ನ ಬಂಧಿಸಿ ಈಗ ಕರ್ತರಲಾಗಿದೆ.